Dear students, now we are going to study the third chapter of ninth science. The chapter is atoms and molecules. This is the chemistry chapter. In this chapter we are going to study the different theories about the structure of atoms and how the atom is discovered, the contribution of different scientists while discovering the atom. These are the concepts we are going to discuss under this chapter. First of all, we are going to the contribution of Maharshi Kanada of Indian philosopher, and the contribution of Greek philosophers like Democritus and Leucippus. So these work about the idea of atom was origined around 500 BC. It was around 500 BC an Indian famous philosopher Maharshi Kanada, he postulated an idea that if we go on dividing a matter, we will get smaller and smaller particles. Finally or ultimately, we reach a stage at which we get the smallest particle that cannot be divided further. So if you reach at that stage, that smallest particle he called as Paramanu. ಕಣದ ಎಂಬ ಭಾರತದ ಪ್ರಸಿದ್ಧ ಫಿಲಾಸಫರ್ ತತ್ವಜ್ಞಾನಿಯವರು ಕ್ರಿಸ್ತಪೂರ್ವ 500ರಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾವುದೇ ಒಂದು ವಸ್ತುವನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ ನಮಗೆ ಚಿಕ್ಕ ಚಿಕ್ಕ ಕಣಗಳು ದೊರೀತವೆ. ಒಂದು ಹಂತದಲ್ಲಿ ಆ ಕಣ ಎಷ್ಟು ಚಿಕ್ಕದು ಅಂದರೆ ಅದನ್ನು ನೀವು ಇನ್ನೂ ಡಿವೈಡ್ ಮಾಡಲಿಕ್ಕಾಗಲ್ಲ. ಆ ಹಂತವನ್ನು ತಲುಪಿದ ಆ ಅತ್ಯಂತ ಚಿಕ್ಕ ಕಣವನ್ನು ಪರಮಾಣು ಅಂತ ಹೇಳಿ ಅವರು ಕರೀತಾರೆ. ಅರೌಂಡ್ ದ ಸೇಮ್ ಈರಾ, ಆನ್ಷಿಯಂಟ್ ಗ್ರೀಕ್ ಫಿಲಾಸಫರ್ ಬೈ ನೇಮ್ Democritus and Leucippus, they also suggest that if we go on dividing a matter, a stage will come when particles obtained cannot be divided further. So Democritus called these indivisible particles as atoms. So ಇಲ್ಲಿ ಏನು ನಾವು ಈ ಭಾರತದ ಕನದ ಅವರ ಒಂದು ಹೇಳಿಕೆ ಇತ್ತು, ಅದನ್ನೇ ಡೆಮೋಕ್ರಟಸ್ ಮತ್ತು ಲ್ಯೂಸಿಪಸ್ನವರು ಗ್ರೀಕ್ ಫಿಲಾಸಫರ್ ನೀಡ್ತಾರೆ. ಅವರು ಹೇಳೋದಿಷ್ಟೇ, ಒಂದು ಮ್ಯಾಟರ್ ವಸ್ತುವನ್ನು ತೆಗೆದುಕೊಂಡು ಅದನ್ನು ಡಿವೈಡ್ ಮಾಡ್ತಾ ಹೋದಾಗ ಅತ್ಯಂತ ಚಿಕ್ಕ ಕಣ ಸಿಗುತ್ತೆ. ಅದನ್ನು ಇನ್ನೂ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ಅದನ್ನು ನಾವು ಆ್ಯಟಮ್ ಅಂತ ಕರಿತೀವಿ ಅಂತ ಡೆಮೋಕ್ರಟಸ್ ಹೇಳ್ತಾರೆ. ಆ್ಯಟಮ್ ಎಂಬ ಪದದ ಅರ್ಥ ಇಂಡಿವಿಸಿಬಲ್, ಅಂದರೆ ಅದನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇದು 500 BCನಲ್ಲಿ ಪ್ರಾರಂಭವಾದಂತಹ ಈ ಕಲ್ಪನೆ ಸುಮಾರು 18ನೇ ಶತಮಾನದವರೆಗೂ ಮುಂದುವರಿಯುತ್ತೆ. ಟಿಲ್ 18th century ಆಲ್ ದೀಸ್ ಐಡಿಯಾಸ್ ವೇರ್ ಬೇಸ್ಡ್ ಆನ್ ಫಿಲಾಸಫಿಕಲ್ ಕನ್ಸಿಡರೇಷನ್, ನಾಟ್ ಆನ್ ಎಕ್ಸ್ಪೆರಿಮೆಂಟಲ್ ವರ್ಕ್. ಇಲ್ಲಿ ಇದೆಲ್ಲ ಒಂದು ಫಿಲಾಸಫಿ ಅಥವಾ ಒಂದು ಹೇಳಿಕೆಗಳ ರೂಪದಲ್ಲಿ ಮಾತ್ರ ಇತ್ತೇ ಹೊರತು 18ನೇ ಶತಮಾನದವರೆಗೂ ಕೂಡ ಇದ್ರ ಮೇಲೆ ಯಾವ ಎಕ್ಸ್ಪೆರಿಮೆಂಟು ನಡೆದಿರಲಿಲ್ಲ. ಬೈ ದ ಎಂಡ್ ಆಫ್ 18th century, 18th centuryಯ ಕೊನೆಯ ಭಾಗದಲ್ಲಿ ಸಮ್ ಸೈಂಟಿಸ್ಟ್ಸ್ ವೇರ್ ಇಂಟ್ರೆಸ್ಟೆಡ್ ಟು ಫೈಂಡ್ ಔಟ್ ಹೌ ಆ್ಯಂಡ್ ವೈ ಎಲಿಮೆಂಟ್ಸ್ ಕಂಬೈನ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ವೆನ್ ದೆ ಕಂಬೈನ್. ಈ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅಂದರೆ ಒಂದು ಕಾಂಪೌಂಡ್ ಉತ್ಪತ್ತಿಯಾಗುವಾಗ ಎಲಿಮೆಂಟ್ಗಳು ಯಾಕೆ ಸೇರ್ತವೆ, ಹೇಗೆ ಸೇರ್ತವೆ, ಏನು ಉತ್ಪತ್ತಿಯಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಅವೆರಡು ಎಲಿಮೆಂಟ್ಗಳು. ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದರೆ H2O, ನೀರು ಉತ್ಪತ್ತಿ ಆಗುತ್ತೆ. ನೀರು ಉತ್ಪತ್ತಿ ಆಗಬೇಕಾದ್ರೆ ಹೈಡ್ರೋಜನ್ ಯಾಕೆ ಆಕ್ಸಿಜನ್ ಜೊತೆ ಸೇರುತ್ತೆ, ಯಾಕದು ಸೇರಬೇಕು, ಯಾಕೆ ಹೈಡ್ರೋಜನ್ 2 ಸೇರುತ್ತೆ ಒಂದು ಆಕ್ಸಿಜನ್ ಆ್ಯಟಮ್ ಜೊತೆ
2 ಆ್ಯಟಮ್ ಹೈಡ್ರೋಜನ್ 1 ಆ್ಯಟಮ್ ಆಕ್ಸಿಜನ್ ಜೊತೆ ಯಾಕೆ ಸೇರುತ್ತೆ, ಹೀಗೆಲ್ಲ ಅವರ ಸಂಶೋಧನೆಯನ್ನು ಮಾಡ್ತಾ ಹೋದರು. ಸೊ ಮೆನಿ ಸೈಂಟಿಸ್ಟ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಮಚ್ ಟುವರ್ಡ್ಸ್ ದಿಸ್ ಆಸ್ಪೆಕ್ಟ್. ಇದೇ ಮುಂದೆ ಇಟ್ ಈಸ್ ದ ಆರಿಜಿನ್ ಆಫ್ ಇಟ್ ಈಸ್ ದ ರೀಸನ್ ಫಾರ್ ದ ಆರಿಜಿನ್ ಆಫ್ ಕೆಮಿಸ್ಟ್ರಿ. ಇದರಿಂದ ಕೆಮಿಸ್ಟ್ರಿ ಡೆವಲಪ್ ಆಗುತ್ತೆ. ಸೊ ಅಂತಹ ಸಂಶೋಧನೆಯಲ್ಲಿ ಮೊದಲಿಗರು ಅಂದರೆ ಆ್ಯಂಟೋನಿ ಲಿವೋಸಿಯರ್ ಅಂತ. ಆ್ಯಂಟೋನಿ ಲಿವೋಸಿಯರ್ he laid a foundation for the chemistry. He established 2 important laws of chemical combination. ಸಾಮಾನ್ಯವಾಗಿ ರಸಾಯನಶಾಸ್ತ್ರದ ಒಂದು ಹುಟ್ಟಿಗೆ ಮೂಲ ಕಾರಣರು ಅಂದರೆ ಆ್ಯಂಟೋನಿ ಲಿವೋಸಿಯರ್ ಅಂತ. ಅವರು 2 ಇಂಪಾರ್ಟೆಂಟ್ ಲಾಗಳನ್ನು ಕೊಡ್ತಾರೆ, ಸಿದ್ಧಾಂತಗಳನ್ನು ಕೊಡ್ತಾರೆ. ಆ ಇಂಪಾರ್ಟೆಂಟ್ ಲಾ ಯಾವುದು ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್ ಅಂತ ಒಂದು, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತ. ಈಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್ ಅಂದರೆ ಏನು, ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂದರೆ ಏನು ಅಂತ ವಿತ್ ಸಮ್ ಎಕ್ಸಾಂಪಲ್ಸ್ ವಿ ಶಾಲ್ ಡಿಸ್ಕಸ್. ಒಂದೊಂದು ಎಕ್ಸಾಂಪಲ್ ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಲಾ ಏನು ಹೇಳುತ್ತೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದರೆ ಈ ವಸ್ತುವಿನ ತೂಕ ಇದೆಯಲ್ಲ, ತೂಕ ಸಂರಕ್ಷಣೆ ಆಗುತ್ತೆ ಅಂತ ಈ ಸ್ಟೇಟ್ಮೆಂಟ್ ಹೇಳೋದು. ಅದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ದಿಸ್ ಲಾ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಾಗ ಆ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಅದರ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಪಾಲ್ಗೊಂಡ ವಸ್ತುವಿನ ತೂಕ ಹೆಚ್ಚಾಗೋದಾಗಲಿ ಅಥವಾ ತೂಕ ಕಡಿಮೆ ಆಗೋದಾಗಲಿ ಆಗೋದಿಲ್ಲ ಅಂತ. ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್, ಹೊಸ ಯಾವ ಒಂದು ತೂಕನೂ ಸೃಷ್ಟಿ ಆಗೋದಿಲ್ಲ, ಇರುವ ತೂಕ ನಾಶವಾಗೋದಿಲ್ಲ. ಅಂದರೆ ಏನರ್ಥ, ಕೆಮಿಕಲ್ ರಿಯಾಕ್ಷನ್ ಆಗುವಾಗ ರಿಯಾಕ್ಷನಿಗೆ ಮೊದಲು ಏನು ತೂಕ ಇತ್ತು, ವಸ್ತುಗಳ ಒಟ್ಟು ತೂಕ ಇತ್ತು, ಕ್ರಿಯೆಯ ನಂತರನೂ ಉತ್ಪತ್ತಿಯಾದ ವಸ್ತುಗಳ ಒಟ್ಟು ತೂಕ ಸಮ ಇರ್ತದೆ ಅಂತ ಹೇಳಿ. ದಿಸ್ ಕ್ಯಾನ್ ಬಿ ದಿಸ್ ಕ್ಯಾನ್ ಬಿ ಪ್ರೂವ್ಡ್ ವಿತ್ ಎನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲಿಂದ ಪ್ರೂಫ್ ಮಾಡ್ತಾ ಹೋಗೋಣ. Take for example, we have taken 2 chemicals. One is potassium iodide and another one is lead nitrate. We have taken them in separate test tube. We have taken potassium iodide in one test tube and lead nitrate in another test tube. Okay. So now we have to weigh the 2 test tubes separately and we have to record the weight. ಇವೆರಡರದ್ದು ಪ್ರತ್ಯೇಕವಾಗಿ ಪೊಟ್ಯಾಸಿಯಂ ಅಯೋಡೈಡ್ ಆ್ಯಂಡ್ ಲೆಡ್ ನೈಟ್ರೇಟ್ನ ತೂಕವನ್ನು ಪ್ರತ್ಯೇಕವಾಗಿ ಬರ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಟು ಡಿಸಾಲ್ವ್ ದೆಮ್ ಇನ್ ವಾಟರ್. ಇವೆರಡನ್ನು ನೀರಲ್ಲಿ ಡಿಸಾಲ್ವ್ ಮಾಡಿದ ಮೇಲೆ ತೂಕ ಮಾಡ್ಕೋಬೇಕು. ಫಸ್ಟ್ ವಿ ಹ್ಯಾವ್ ಟು ಡಿಸಾಲ್ವ್ ಪೊಟ್ಯಾಸಿಯಂ ಅಯೋಡೈಡ್ ಇನ್ ವಾಟರ್, ವಿ ಹ್ಯಾವ್ ಟು ಡಿಸಾಲ್ವ್ ಲೆಡ್ ನೈಟ್ರೇಟ್ ಇನ್ ವಾಟರ್. ದೀಸ್ 2 ಆರ್ ಕಲರ್ಲೆಸ್ ಸೊಲ್ಯೂಷನ್. ಇವೆರಡೂ ಕೂಡ ಕಲರ್ಲೆಸ್ ಸೊಲ್ಯೂಷನ್ ಇದ್ದಾವೆ. ಅವುಗಳನ್ನು ಈ ವೇಯ್ ಮಾಡಿ ಬರೆದಿಟ್ಕೊಳ್ತೇವೆ. ನೌ ವಿ ಹ್ಯಾವ್ ಟು ಮಿಕ್ಸ್ ದೆಮ್ ಆ್ಯಂಡ್ ವೇಯ್ ಅಗೈನ್. ಇವೆರಡನ್ನು ಮಿಕ್ಸ್ ಮಾಡಿದಾಗ ವಿ ವಿಲ್ ಗೆಟ್ ವೈಟ್ ಪ್ರೆಸಿಪಿಟೇಟ್. ಒಂದು ಬಿಳಿಯ ಒತ್ತರ ನಮಗೆ ಸಿಗುತ್ತೆ, ಬಿಳಿ ಹಿಟ್ಟಿನ ರೀತಿಯ ಒಂದು ಹೊಸ ವಸ್ತು ಉತ್ಪತ್ತಿಯಾಗುತ್ತೆ, ಅದು ನಮಗೆ ಸಿಗ್ತದೆ. ಸೊ ಈಗ ಅದನ್ನು ವೇಯ್ ಮಾಡಬೇಕು. ಈಗ ಮಿಕ್ಸ್ ಮಾಡಿದ ಮೇಲೆ ವೇಯ್ ಮಾಡಿದ್ರೆ ಯು ವಿಲ್ ಸಿ ನೋ ಚೇಂಜ್ ಇನ್ ದ ವೆಯ್ಟ್ ಆಫ್ ದ ಕೆಮಿಕಲ್ ಈವನ್ ಆಫ್ಟರ್ ದ ರಿಯಾಕ್ಷನ್ ಆದಮೇಲೆ ವೆಯ್ಟ್ನಲ್ಲಿ, ಅದರ ತೂಕದಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ. ದಿಸ್ ಶೋಸ್ ದಟ್ ಸಮ್ ಆಫ್ ದ ಮಾಸಸ್ ಆಫ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ರಿಮೈನ್ ಸೇಮ್ ಅಂತ. ಅಂದರೆ ರಿಯಾಕ್ಟೆಂಟ್ಸ್ ಅಂದರೆ ನಿಮಗೆ ಗೊತ್ತಿದೆ, ಕೆಮಿಕಲ್ ರಿಯಾಕ್ಷನಿಗಿಂತ ಮೊದಲು ಇದ್ದ ವಸ್ತುಗಳು. ದ ಸಬ್ಸ್ಟ್ಯಾನ್ಸಸ್ ದಟ್ ಆರ್ ಪ್ರೆಸೆಂಟ್ ಬಿಫೋರ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ರಿಯಾಕ್ಟೆಂಟ್ಸ್. The new substances that are produced during the chemical reactions are called products. So, ಈ ರಿಯಾಕ್ಟೆಂಟ್ನ ಒಟ್ಟು ತೂಕ ಏನಿತ್ತು, ಪ್ರಾಡಕ್ಟ್ನ ಒಟ್ಟು ತೂಕ ಸಮನಾಗಿರುತ್ತೆ ಅಂತ ಹೇಳ್ತದೆ. ಸೊ ಲೆಟ್ ಅಸ್ ನೌ ಮೂವ್ ಆನ್ ಟು ದ ನೆಕ್ಸ್ಟ್ ಲಾ ಆಫ್ ಲೆವೋಸಿಯರ್, ದಟ್ ಈಸ್ ದ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. ದಿಸ್ ಲಾ ಸ್ಟೇಟ್ಸ್ ದಟ್ ಇನ್ ಎನಿ ಕೆಮಿಕಲ್ ಕಾಂಪೌಂಡ್ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ದ ಡೆಫಿನೆಟ್ ಪ್ರಪೋರ್ಷನ್ ಬೈ ಮಾಸ್. ನೀವು ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ ತಗೊಳ್ಳಿ, ಟೇಕ್ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟೇಕನ್ ವಾಟರ್ ಒಂದು ಕೆಮಿಕಲ್ ಕಾಂಪೌಂಡ್ ಒಂದು ತೆಗೆದುಕೊಂಡಿದ್ರೆ ಅದರಲ್ಲಿ ದ ಎಲಿಮೆಂಟ್ಸ್ ಅದರಲ್ಲಿರುವ ಎಲಿಮೆಂಟ್ ಯಾವುದು, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ವಾಟರ್ನಲ್ಲಿ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇದೆ.
ದೇ ಆರ್ ಪ್ರೆಸೆಂಟ್ ಇನ್ ದ ಡೆಫಿನೆಟ್ ಪ್ರಪೋರ್ಷನ್ ಬೈ ಮಾಸ್. ಅಂದರೆ ಎಷ್ಟು ತೂಕದ ಹೈಡ್ರೋಜನ್ನು ಎಷ್ಟು ತೂಕದ ಆಕ್ಸಿಜನ್ ಜೊತೆ ಸೇರುತ್ತೆ ಅನ್ನೋದಿದೆಯಲ್ಲ, ಆ ಸಂಖ್ಯೆ ಡೆಫಿನೆಟ್ ಇರುತ್ತೆ ಅಂತ. ಯು ಕ್ಯಾನ್ ಟೇಕ್ ದ ವಾಟರ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್. ನೀವು ನೀರನ್ನು ಎಲ್ಲಿಂದ ಬೇಕಾದ್ರೂ ತೊಗೊಂಬಂದು, ಯು ಕ್ಯಾನ್ ಟೇಕ್ ದ ವಾಟರ್ ಫ್ರಮ್ ದ ಪೋಲಾರ್ ರೀಜನ್, ಯು ಕ್ಯಾನ್ ಟೇಕ್ ದ ವಾಟರ್ ಫ್ರಮ್ ಎನಿ ಕಾಂಟಿನೆಂಟ್. The water contains only 2 hydrogen and 1 oxygen. So the mass of hydrogen is 2, the mass of oxygen is 8, because the mass of 1 hydrogen is 1. So there are 2 hydrogen atoms, so the total mass of hydrogen is 2, and mass of 1 oxygen atom is 8. So in water, the mass of hydrogen and oxygen is always in 2:8 ratio. So this is the central idea of the second law of Lavoisier, that is the law of constant proportion. Lavoisier says that Lavoisier and some other scientists, they noted that, they observed that the elements present in a compound are in fixed proportion. ಯಾವುದೇ ಒಂದು ಕಾಂಪೌಂಡ್, ಕೆಮಿಕಲ್ ಕಾಂಪೌಂಡ್ ತೆಗೆದುಕೊಂಡ್ರೆ ಅದರಲ್ಲಿರುವಂತಹ ಎಲಿಮೆಂಟ್ಗಳ ಪ್ರಮಾಣ ನಿರ್ದಿಷ್ಟವಾಗಿರ್ತದೆ. ನೀರು ಎಲ್ಲಿದೆ ತೆಗೆದುಕೊಂಡ್ರೂ ಅದು H2O, 2 ಹೈಡ್ರೋಜನ್ 1 ಆಕ್ಸಿಜನ್ ಸೇರಿ ಆಗಿರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ವೇರ್ ದ ಕಾಂಪೌಂಡ್ ಕಮ್ ಫ್ರಮ್, ಎಲ್ಲಿಂದ ನೀರು ಪಡೆದಿದ್ರಿ ಅನ್ನುವಂಥದ್ದು, ಹೂ ಪ್ರಿಪೇರ್ಡ್ ಇಟ್, ಅದನ್ನು ಬಿಟ್ಟು ಅದರಿಂದ ವ್ಯತ್ಯಾಸ ಆಗೋದಿಲ್ಲ. ಎಲ್ಲಿಂದಲಾರೂ ನೀವು ತಗೊಳ್ಳಿ, ಅದು ಹೇಗಾರೂ ಉತ್ಪತ್ತಿಯಾಗಿರಲಿ, ಅದರಲ್ಲಿರುವ ಹೈಡ್ರೋಜನ್ ಆಕ್ಸಿಜನ್ನ ಪ್ರಮಾಣ ಫಿಕ್ಸ್ಡ್ ಪ್ರಪೋರ್ಷನ್ನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಫ್ ಯು ಟೇಕ್ ವಾಟರ್, 10 ಗ್ರಾಮ್ ಆಫ್ ವಾಟರ್ ಯು ಹ್ಯಾವ್ ಟೇಕನ್ ಇನ್ ಎ ವೋಲ್ಟಾಮೀಟರ್ನಲ್ಲಿ 10 ಗ್ರಾಮ್ ನೀರು ತೆಗೆದುಕೊಂಡು ನೀವು ಈಗ 10 ಗ್ರಾಮ್ ನೀರನ್ನು ಎಲೆಕ್ಟ್ರೋಲೈಸಿಸ್ ಮಾಡಿದ್ರೆ, ಅದಕ್ಕೆ ಕರೆಂಟ್ ಹರಿಸಿ ಅದರಲ್ಲಿ ಹೈಡ್ರೋಜನ್ ಬೇರೆ ಆಕ್ಸಿಜನ್ ಬೇರೆ ಮಾಡಿದ್ರೆ, ಸೊ ಈ 10 ಗ್ರಾಮ್ ವಾಟರ್ನಲ್ಲಿ ಯು ವಿಲ್ ಗೆಟ್ 2 ಗ್ರಾಮ್ಸ್ ಆಫ್ ಹೈಡ್ರೋಜನ್ ಆ್ಯಂಡ್ 8 ಗ್ರಾಮ್ಸ್ ಆಫ್ ಆಕ್ಸಿಜನ್. ಹೀಗೆ ಸಿಗುತ್ತೆ. ಒಟ್ಟು ಟೋಟಲ್ 10 ಗ್ರಾಮ್ಸ್ ಇರುತ್ತೆ. ಸೊ ಲೆವೋಸಿಯರ್ನ ನೆಕ್ಸ್ಟು ಬಂದಿರುವಂಥದ್ದು ಡಾಲ್ಟನ್ ಅಂತ. ಡಾಲ್ಟನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹಿ ಹ್ಯಾಸ್ ಗಿವನ್ ಸಮ್ ಪಾಸ್ಚುಲೇಟ್ಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆ್ಯಟಮ್. ಇವನು ಆ್ಯಟಮ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಪಾಸ್ಚುಲೇಟ್ಸ್, ಕೆಲವು ವಾದಗಳನ್ನು ಅಥವಾ ಕೆಲವು ಹೇಳಿಕೆಗಳನ್ನು ಕೊಡ್ತಾನೆ. ಸೊ ಡಾಲ್ಟನ್ ಈಸ್ ಫೇಮಸ್ ಆ್ಯಂಡ್ ಹಿಸ್ ಅಟಾಮಿಕ್ ಥಿಯರಿ ವಾಸ್ ದ ಫಸ್ಟ್ ಅಟಾಮಿಕ್ ಥಿಯರಿ ಇನ್ ದ ಕೆಮಿಸ್ಟ್ರಿಯಲ್ಲಿ ಇವನು ಕೊಟ್ಟಂತಹ ಅಟಾಮಿಕ್ ಥಿಯರಿ ಮೊದಲ ಅಟಾಮಿಕ್ ಥಿಯರಿ ಆಗಿರುತ್ತೆ. ಸುಮಾರು 7 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಹಿ ಹ್ಯಾಸ್ ಗಿವನ್ 7 ಸ್ಟೇಟ್ಮೆಂಟ್ಸ್. ಲೆಟ್ ಅಸ್ ಸ್ಟಡಿ ಒನ್ ಆಫ್ಟರ್ ದ ಅದರ್. ದ ಫಸ್ಟ್ ಸ್ಟೇಟ್ಮೆಂಟ್ ದ ಡಾಲ್ಟನ್ gave is all matter is made up of very tiny particle called atoms. He says all materials that are present on the earth are made up of atoms. Atoms ಅನ್ನೋದು ಎಲ್ಲ ವಸ್ತುಗಳಲ್ಲಿರುವಂತಹ ಅತ್ಯಂತ ಚಿಕ್ಕ ಕಣ, ಅಥವಾ ಎಲ್ಲ ವಸ್ತುಗಳು ಆಟಮ್ ಎಂಬ ಅತ್ಯಂತ ಚಿಕ್ಕ ಕಣಗಳಿಂದ ಆಗಿವೆ ಅಂತ ಹೇಳ್ತಾನೆ. The second postulate given by the Dalton was atoms are indivisible particles. That means you cannot divide the atom. ಆಟಮನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಬಟ್ ಇಟ್ ವಾಸ್ ಟ್ರೂ for Dalton's period, but now we are able to divide, we can divide the atom into different, we can divide the atoms into different parts. Then atoms can neither be created nor be destroyed. ಲೆವೋಸಿಯರ್ನು ಇದು ಹೇಳಿದ್ದು. ಅಂದರೆ ನೀವು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಯಾವುದೇ ಒಂದು ಹೊಸ ಆಟಮನ್ನು ಉತ್ಪತ್ತಿ ಮಾಡಲಿಕ್ಕಾಗಲ್ಲ, ಕೆಮಿಕಲ್ ರಿಯಾಕ್ಷನ್ನಲ್ಲಿ ಯಾವುದೇ ಆಟಮನ್ನು ಡೆಸ್ಟ್ರಾಯ್ ಮಾಡಲಿಕ್ಕಾಗೋದಿಲ್ಲ ಅಂತ. ಈ ಹೇಳಿಕೆಯನ್ನು ಯು ಕ್ಯಾನ್ ಸಿ ಇನ್ ದ ಲೆವೋಸಿಯರ್ ಸ್ಟೇಟ್ಮೆಂಟ್, ಮಾಸ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಅವ್ರು ಹೇಳಿದರು. ಸೊ ನೆಕ್ಸ್ಟ್, ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ಸ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಒಂದು ಎಲಿಮೆಂಟಿನ ಎಲ್ಲ ಆಟಮ್ಗಳು ಸೇಮ್ ಮಾಸ್ ಹೊಂದಿರ್ತವೆ, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ. ಇದನ್ನು ಸಪೋರ್ಟ್ ಮಾಡಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಸಮ್ ಎಕ್ಸಾಂಪಲ್ಸ್. For example, you have taken 2 atoms of aluminum.
ಅಲ್ಯೂಮಿನಿಯಂ 2 ಆಟಮ್ ತೆಗೆದುಕೊಂಡಿದ್ರಿ ಅಂತ ತಿಳ್ಕೊಳ್ಳಿ. ದೋಸ್ 2 ಆಟಮ್ಸ್ ಹ್ಯಾವ್ ಸೇಮ್ ಮಾಸಸ್, ಅವುಗಳ ತೂಕ ಸೇಮ್ ಇದೆ, ದೇ ಹ್ಯಾವ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. Another example we can take, that is iron. We have 2 atoms of iron. So both the atoms have same masses and they have same chemical properties. But next point, atoms of different elements have different masses and chemical properties. That means if you take one atom of aluminum and another atom of iron, they have different masses. ಅವುಗಳ ತೂಕ ವ್ಯತ್ಯಾಸ ಇರುತ್ತೆ. ನೀವು ಒಂದು ಕಬ್ಬಿಣದ ಆಟಮ್ ತೊಗೊಂಡಿದ್ರಿ, ಒಂದು ಅಲ್ಯೂಮಿನಿಯಂ ಆಟಮ್ ತೆಗೆದುಕೊಂಡಿದ್ರಿ ಅಂದರೆ ಅವುಗಳ ಮಾಸ್ ವ್ಯತ್ಯಾಸ ಆಗುತ್ತೆ, ತೂಕ ವ್ಯತ್ಯಾಸ ಆಗುತ್ತೆ, ಅವುಗಳ ಕೆಮಿಕಲ್ ಪ್ರಾಪರ್ಟಿ, ಅವುಗಳ ರಾಸಾಯನಿಕ ಗುಣ ಬದಲಾಗ್ತದೆ ಅಂತ. Then 6th point, atoms of different elements always combine in simple, definite and integral ratio to form compound ಅಂತ. ಒಂದು ರಾಸಾಯನಿಕ ಸಂಯುಕ್ತದಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್, ಫಾರ್ ಎಕ್ಸಾಂಪಲ್ ವಾಟರ್ ತೆಗೆದುಕೊಂಡ್ರೆ ಅದರಲ್ಲಿ ಆ ಕಾಂಪೌಂಡ್ನಲ್ಲಿ ತುಂಬ ಡಿಫರೆಂಟ್ ಎಲಿಮೆಂಟ್ಸಿನ ಆ್ಯಟಮ್ಗಳಿರ್ತವೆ. ಇಲ್ಲಿ ವಾಟರ್ನಲ್ಲಿ ಯಾವುದಿದೆ, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನ ಆ್ಯಟಮ್ಸ್ ಇದ್ದಾವೆ. ಅವು ದೇ ಕಂಬೈನ್ ಇನ್ ಸಿಂಪಲ್ ಡೆಫಿನೆಟ್ ಇಂಟಿಗ್ರಲ್ ರೇಷಿಯೋ. ಅವು ಯಾವಾಗಲೂ ಸರಳವಾದ ನಿರ್ದಿಷ್ಟವಾದಂತಹ ಇಂಟಿಗ್ರಲ್ ರೇಷಿಯೋ, ಪೂರ್ಣ ಸಂಖ್ಯೆಯ ಅನುಪಾತವನ್ನು ಹೊಂದಿರ್ತದೆ. ಅಂದರೆ ಅರ್ಥ ಏನಂತ ಹೇಳಿದ್ರೆ, 2 ಹೈಡ್ರೋಜನ್ ಜೊತೆ ಯಾವಾಗಲೂ ಒಂದೇ ಆಕ್ಸಿಜನ್ ಪರಮಾಣು ಜಾಯಿನ್ ಆಗತ್ತೆ ಅಂತ. ದೆನ್ ದ ರಿಲೇಟಿವ್ ನಂಬರ್ ಆ್ಯಂಡ್ ಕೈಂಡ್ಸ್ ಆಫ್ ಆಟಮ್ಸ್ ಆರ್ ಕಾನ್ಸ್ಟೆಂಟ್ ಇನ್ ಗಿವನ್ ಕಾಂಪೌಂಡ್, ಆಲ್ಮೋಸ್ಟ್ ದೀಸ್ ಟು ಆರ್ ಸೇಮ್. ಸೊ ದ ರಿಲೇಟಿವ್ ನಂಬರ್, ಈಗ ಒಂದು ಕಾಂಪೌಂಡ್, ಕೆಮಿಕಲ್ ಕಾಂಪೌಂಡ್ನಲ್ಲಿ ಇರುವಂತಹ ಎಲಿಮೆಂಟ್ಗಳ ಸಂಖ್ಯೆ ಇಟ್ ಈಸ್ ಕಾನ್ಸ್ಟೆಂಟ್. ಅಂದರೆ ನೀರು ತೆಗೆದುಕೊಂಡ್ರೆ ಹೆಚ್ಚು ಹೈಡ್ರೋಜನ್ 2 ಆಟಮ್ ಇರುತ್ತೆ, ಆಕ್ಸಿಜನ್ 1 ಆಟಮ್ ಇರುತ್ತೆ. ಆ ರಿಲೇಟಿವ್ ನಂಬರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಕೈಂಡ್ಸ್ ಆಫ್ ಆಟಮ್, ಅದರಲ್ಲಿ ಕಾಂಪೌಂಡ್ನಲ್ಲಿರುವಂತಹ ಆಟಮ್ಗಳ ವಿಧ ಇದೆಯಲ್ಲ ಅದು ಸೇಮ್ ಇರುತ್ತೆ. ಅಂದರೆ ಅರ್ಥ ಎಲ್ಲ ನೀರಿನಲ್ಲೂ ಯಾವುದೇ ನೀರು ತಗೊಂಡ್ರು ನೀವು ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದಲೇ ಆಗಿರುತ್ತೆ ಅನ್ನುವಂಥದ್ದು. ಸೊ ಈಗ ಈ 2 ಡಾಲ್ಟನ್ ಥಿಯರಿ, ಲೆವೋಸಿಯರ್ ಥಿಯರಿ ನೋಡಿದಾಗ ಒಂದಷ್ಟು ಸಾಮ್ಯತೆ ನಮಗೆ ಕಂಡು ಬಂದಿದೆ. ಸೊ ಆ ಸಿಮಿಲಾರಿಟೀಸ್ ಬೇಸಿಸ್ ಮೇಲೆ ವಿ ಕ್ಯಾನ್ ಆನ್ಸರ್ ದೀಸ್ 2 ಕ್ವಶನ್ಸ್. ಸೊ ದೀಸ್ ಕ್ವಶನ್ಸ್ ಆರ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಲೆಟ್ ಅಸ್ ಸಿ ವಿಚ್ ಪಾಸ್ಟ್ಯುಲೇಟ್ ಆಫ್ ಡಾಲ್ಟನ್ ಅಟಾಮಿಕ್ ಥಿಯರಿ ಈಸ್ ದ ರಿಸಲ್ಟ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ವಾಸ್ ಗಿವನ್ ಬೈ ಲೆವೋಸಿಯರ್. ಆ ಲಾಗೆ ಸರಿಸಮನಾದಂತಹ ಡಾಲ್ಟನ್ನ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ದ ಪಾಸ್ಟ್ಯುಲೇಟ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ದಟ್ ಈಸ್ atoms can neither be created nor be destroyed in a chemical reaction, supports the law of conservation of mass. ಏನು ಲೆವೋಸಿಯರ್ ಕೊಟ್ಟಂತಹ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನನ್ನೇ ಡಾಲ್ಟನ್ ಅವರು ಏನು ಹೇಳ್ತಾರೆ, ಕೆಮಿಕಲ್ ರಿಯಾಕ್ಷನಲ್ಲಿ ಆಟಮ್ಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್, ಯಾವ ಪರಮಾಣುವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ, ಆರ್ ಯು ಕೆನಾಟ್ ಡೆಸ್ಟ್ರಾಯ್ ದ ಆಟಮ್ಸ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ನಡೆಯುವಾಗ ಯಾವುದೇ ಆಟಮನ್ನು ನೀವು ಡೆಸ್ಟ್ರಾಯ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ವಿ ಕ್ಯಾನ್ ಆನ್ಸರ್. ದಿಸ್ ಈಸ್ ಆಲ್ಸೋ what is called, this is in this question also we are going to show the similarity between the Dalton's opinion and Lavoisier opinion. Which postulate of Dalton's atomic theory can explain the law of definite proportion? Law of definite proportion was proposed by Lavoisier. So which statement of Dalton's atomic theory will support the law of definite proportion? That is the question. Okay. So the postulate of the Dalton, that is the relative number and kind of atoms are constant in a given compound. This is the last statement we have discussed. So this last statement supports the law of definite proportion. So by these 2 points we can say Dalton opinion and Lavoisier opinion about the atom are similar. So we have studied so far some of the contributions of different philosophers and different scientists toward the study of atoms. Thank you for listening the class.